ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ ಅಂದರೆ ಜೂನ್ 6ರವರೆಗೆ ಈಗ ಎಸ್ಐಟಿ ಕಸ್ಟಡಿಗೆ ವಹಿಸಿ ಕೋರ್ಟ್ ತೀರ್ಪನ್ನ ಕೊಟ್ಟು ನಾವು ನೋಡಿದ್ವಿ. ಹಾಗಾದ್ರೆ ಎಸ್ಐಟಿ ಕಸ್ಟಡಿಯಲ್ಲಿ 6 ದಿನ ಪ್ರಜ್ವಲ್ ದಿನಚರಿ ಹೇಗಿರುತ್ತೆ? ಇಂದು ರಾತ್ರಿ ಸಿಐಡಿ ಸೆಲ್ನಲ್ಲಿ ವಾಸವಿರ್ತಾರೆ ಪ್ರಜ್ವಲ್ ರೇವಣ್ಣಗೆ ಮಲಗೋಕೆ ದಿಂಬು ಹಾಗೆ ಬೆಡ್ಶೀಟ್ ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗೆ ನಿದ್ರೆಯಿಂದ ಎದ್ದೇಳಿಸ್ತಾರೆ. ಇಲ್ಲೇನು ಮಲಗಕ್ಕೆ ಬಿಡಲ್ಲ, ಇಲ್ಲ ಆರಾಮಾಗಿ ಗಡದ್ದಾಗೆ ನಾನು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 8ರಿಂದ 9 ಗಂಟೆ ಒಳಗಡೆ ತಿಂಡಿ ಕೊಡ್ತಾರೆ, 1 ಅವರ್ ಮಾತ್ರ. ಬೆಳಗ್ಗೆ 9ರಿಂದ 11:30ವರೆಗೂ ವಕೀಲರ ಭೇಟಿಗೆ ಅವಕಾಶ ಇರುತ್ತೆ. 2 ಅವರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಕೀಲರು ಬಂದು ಹೋದ ಮೇಲೆ ಎಸ್ಐಟಿ ಮತ್ತೆ ತಮ್ಮ ಡ್ರಿಲ್ ಶುರು ಮಾಡುತ್ತೆ. ಮಧ್ಯಾಹ್ನ 1:30ಕ್ಕೆ ಪ್ರಜ್ವಲ್ಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಎಸ್ಐಟಿ ಡ್ರಿಲ್ ಶುರುವಾಗುತ್ತೆ. ಮತ್ತೆ ಪ್ರಶ್ನೆಗಳ ಸುರಿಮಳೆ. ಎಸ್ಐಟಿ ಕಸ್ಟಡಿಯಲ್ಲಿ 6 ದಿನಗಳ ಕಾಲ ಇರುವಂತಹ ಪ್ರಜ್ವಲ್ ರೇವಣ್ಣ ದಿನಚರಿ ಹೇಗಿರುತ್ತೆ ನೋಡಿ. ಅಲ್ಲಿ ಸಿಐಡಿ ಸೆಲ್ ಇರುತ್ತೆ. ನಾರ್ಮಲ್ ಆಗಿ ನಾವೀಗ ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡ್ತಾ ಇರ್ತೀವಲ್ವಾ, ಆ ರೀತಿ ಸೆಲ್ ಇರುತ್ತೆ. ಅಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7:30 ಒಳಗೆ ನಿದ್ದೆಯಿಂದ ಎಬ್ಬಿಸ್ತಾರೆ. ಅವರು ಮಲಗಿದ್ರು ಕೂಡ ಗೊರಕೆ ಹೊಡಿತಾ ಇದ್ರು. ಎಸ್ಐಟಿ ಅಧಿಕಾರಿಗಳೇ ಇಲ್ಲಿ ಬಂದು ಎಬ್ಬಿಸ್ತಾರೆ ಸಿಬ್ಬಂದಿ. 8ರಿಂದ 9 1 ಅವರಲ್ಲಿ ತಿಂಡಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, 6 ದಿನಗಳ ಕಾಲ ಈಗ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು. ಬಟ್ ಈಗ ದಿನಚರಿ ಹೇಗಿರುತ್ತೆ ಪ್ರಜ್ವಲ್ದು? ಮುಂದಿನ ಕಾನೂನಾತ್ಮಕವಾದಂತಹ ಸಂಕಷ್ಟಗಳು ಯಾವ ರೀತಿ ಪ್ರಜ್ವಲ್ಗೆ ಎದುರಾಗ್ತಾ ಹೋಗುತ್ತೆ ಅನ್ನೋದು? ಈಗಾಗಲೇ 6 ದಿನಗಳ ಕಾಲ ಒಂದು ಎಸ್ಐಟಿ ಪೊಲೀಸರ ವಶಕ್ಕೆ ಆರೋಪಿಯನ್ನು ಕೊಟ್ಟಿರುವಂತದ್ದು. 6 ದಿನಗಳಲ್ಲಿ ಏನು ಒಳನರಸೀಪುರದಲ್ಲಿ ಮೊದಲು ದಾಖಲಾದ ಪ್ರಕರಣ ಇತ್ತು, ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸ್ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸುವಂತದ್ದು. ಸಾಕಷ್ಟು ಅವ್ರಿಗೆ ಅಂದ್ರೆ ಇನ್ನು ಪ್ರಿಲಿಮಿನರಿ ಅಷ್ಟೇ ಮಾಡ್ಕೊಂಡಿರ್ತಾರೆ. ನಿನ್ನೆ ಬಂದಂತ ಸಂದರ್ಭದಲ್ಲಿ ಆತ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ್ತಾನೆ. ಈಗ ಅವ್ರು ಒಂದಿಷ್ಟು ರೆಸ್ಟ್ ಬೇಕಾಗಿರುತ್ತೆ ಅಕ್ಯೂಸ್ಗೆ. ಹಾಗಾಗಿ ನೆನ್ನೆ ಹೇಳಿಕೆಗಳನ್ನ ನಾವು ಪಡ್ಕೊಂಡಿರುವಂತ ಸಾಕಷ್ಟು ಕಡಿಮೆ ಇರುತ್ತೆ. ಬರೀ ಪ್ರಿಲಿಮಿನರಿ ಎಲ್ಲಿದ್ದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಸೊ ಇವತ್ತಿನ ನಿಜವಾಗಿ ಒಂದು ತನಿಖೆ ವಿಚಾರಣೆ ಆರಂಭವಾಗುವಂತದ್ದು. ಆತನ ಮಾಡಿಕೊಂಡಂತಹ ವಿಡಿಯೋಗಳು ಏನೈತೆ ಆ ವಿಡಿಯೋಗಳನ್ನ ಮುಂದಿಟ್ಟು ಆ ವಿಡಿಯೋದಲ್ಲಿ ಇರುವಂತಹ ಒಬ್ಬೊಬ್ಬರನ್ನೇ ಏನೋ ವಿಕ್ಟಿಮ್ಸ್ಗಳೇನಿದ್ರೆ ಇವರು ಪರಿಚಯ ಇದೆ, ಎಲ್ಲಿ ಪರಿಚಯ ಆಯ್ತು, ಹೇಗೆ ಪರಿಚಯ ಆಯ್ತು, ಈ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ವಿಚಾರಣೆಗಳು ನಡೆಸ್ತಾ ಹೋಗುತ್ತೆ. ಈತ ಅದಕ್ಕೆ ಕೊಡುವಂತ ಉತ್ತರವನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಅದೇ ರೀತಿಯಾಗಿ ಕಂಟಿನ್ಯೂ ಆಗುವಂತದ್ದು. ಅದಷ್ಟೇ ಅಲ್ಲದೆ ಈತ ಆ ವಿಡಿಯೋಗಳನ್ನ ಯಾವ ಡಿವೈಸ್ ನಲ್ಲಿ ಮಾಡ್ದ, ಯಾವ ಮೊಬೈಲ್ ಅಲ್ಲಿ ಮಾಡ್ದ, ಸೊ ಆ ಮೊಬೈಲ್ ಎಲ್ಲಿದೆ, ಈತ ಯೂಸ್ ಮಾಡ್ತಾ ಇರುವಂತ ಮೊಬೈಲ್ ಅದೇ ಇದೆಯಲ್ಲ, ಆ ಮೊಬೈಲ್ ನ ಏನೋ ಡಿಸ್ಟ್ರಾಯ್ ಮಾಡ್ಲಾಗಿದ್ಯಾ, ಸೊ ಈ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡಲಾಗುತ್ತೆ. ಅದಷ್ಟೇ ಅಲ್ಲದೆ ಈಗಾಗಲೇ ದೂರು ಕೊಟ್ಟಿರುವಂತ ಸಂತ್ರಸ್ತೆ ಏನಿದ್ದಾರೆ, ಸೊ ಅವರ ದೂರಿನ ಆಧಾರವಿಟ್ಕೊಂಡು ಸ್ಥಳ ಮಾಜರ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಅಲ್ಲಿಗೂ ಕೂಡ ಇವರು ಅಧಿಕಾರಿಗಳು ಇದನ್ನ ಕರೆದುಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದಿಷ್ಟು ಈಗ ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳು ಏನಾಯ್ತು ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಈತನ ವಿಚಾರಣೆಯನ್ನು ಮಾಡ್ತಾರೆ. ಹೇಳಿಕೆಗಳನ್ನ ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಹೋಗುವಂತದ್ದು. ಇದಲ್ಲದೆ ಇನ್ನೂ ಕೂಡ 2 ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿರುವಂತದ್ದು. ಆ ಪ್ರಕರಣಕ್ಕೂ ಸಂಬಂಧಪಟ್ಟಂಗೆ ಒಂದಕ್ಕೊಂದು ಸಂಬಂಧವೇನಲ್ಲಿ ಅದನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಎಸ್ಐಟಿ ಅಧಿಕಾರಿಗಳಂದ್ರೆ ಕೇವಲ ಒಂದೇ ಪ್ರಕರಣಕ್ಕೆ 6 ದಿನಗಳ ಕಾಲ ಈತನ ವಿಚಾರಣೆ ಮತ್ತು ತನಿಖೆಯನ್ನು ನಡೆಸಿ ಬಳಿಕ ಮತ್ತೆ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಹೆಚ್ಚುವರಿಯಾಗಿ ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಬೇಕು. ಇದೇ ಪ್ರಕರಣದಲ್ಲಿ ಕೇಳ್ಬೋದು, ಇಲ್ಲ ಈತನ ವಿರುದ್ಧ 12 ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣಗಳಿಗೆ ಸಂಬಂಧಪಟ್ಟಾಗ ಕೂಡ ಈತ ಕಸ್ಟಡಿಗೆ ಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಕೇಳುವಂತ ಸಾಧ್ಯತೆಗಳಿರುತ್ತೆ. ಸದ್ಯ ಅದನ್ನ ವಶಕ್ಕೆ ಕರ್ಕೊಂಡಿರುವಂತದ್ದು. ಅದರ ಜೊತೆಗೆ ಈತ ಆತನ ವಕೀಲರು ಕೂಡ ಆತನ ಭೇಟಿಯನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತ ನ್ಯಾಯಾಲಯ. ಅಷ್ಟೇ ಅಲ್ಲದೆ ಇನ್ನ ಈತನ ವಿಚಾರಣೆಯನ್ನ ನಡೆಸಲಿಕ್ಕೆ ಈತನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನ ಪ್ಲಾನ್ ಅನ್ನ ಸಿದ್ಧತೆಯನ್ನ ಕ್ವಶನ್ಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಆತನಿಗೆ ಮೆಡಿಕಲ್ ಚೆಕಪ್ಗಳು ಕೂಡ ಎವ್ರಿ ಡೇ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ಈತನ ಮೇಲಿರುವಂತಹ ಆರೋಪಗಳು ಮತ್ತೆ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳು, ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಆರೋಪಗಳು ಮತ್ತೆ ಇವ್ರ ನಡುವಿನ ಏನಾದ್ರು ಸಂಭಾಷಣೆಗಳನ್ನು ನಡೆದಿದ್ರೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಕೂಡ ಎಸ್ಐಟಿ ಅಧಿಕಾರಿಗಳು ಅದನ್ನ ಇನ್ನೂ ಕೂಡ ರಿವೀಲ್ ಮಾಡಿರಲಿಲ್ಲ. ಅವೆಲ್ಲವನ್ನು ಗೌಪ್ಯವಾಗಿಟ್ಟಿರುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಅಷ್ಟೇ ಇವೆಲ್ಲವೂ ಕೂಡ ರಿವೀಲ್ ಆಗುವಂತದ್ದು. ಯಾವಾಗ ಆರೋಪಿ ನಾನು
ಯಾರಿಗೂ ಲೈಂಗಿಕ ದೌರ್ಜನ್ಯವನ್ನು ಮಾಡಿಲ್ಲ, ಅತ್ಯಾಚಾರವನ್ನು ಮಾಡಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾನೆ. ಪೊಲೀಸರ ಆರೋಪವನ್ನು ಏನಿರ್ತದೆ ಅದನ್ನು ತಳ್ಳಿ ಹಾಕ್ತಾನೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳನ್ನ ಅವನ ಮುಂದೆ ಇಡ್ತಾರೆ. ಅದನ್ನ ಮುಂದೆ ಇಟ್ಟು ಅದನ್ನ ತನಿಖೆ ನಡೆಸುವಂತದ್ದು. ಅದರ ಜೊತೆಗೆ ಈತನ ವಾಯ್ಸ್ ಸ್ಯಾಂಪಲ್ಸ್ ಗಳು ತಗೋಬಹುದು. ಯಾಕಂದ್ರೆ ವಿಡಿಯೋಗಳಲ್ಲಿ ಈತ ಕೆಲವು ಕಡೆ ಮಾತನಾಡಿರುವಂತಹ ಆಡಿಯೋ ಇದೆ, ಅದನ್ನ ಇಟ್ಕೊಂಡು ಇವರು ವಾಯ್ಸ್ ಸ್ಯಾಂಪಲ್ಸ್ ಅನ್ನು ಕೂಡ ತಗೋಬಹುದು. ವಾಯ್ಸ್ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು FSL ಗೆ ಕೊಡ್ಬೋದು. FSL ನಲ್ಲಿ ಎಲ್ಲ ಸ್ಯಾಂಪಲ್ಸ್ ತೆಗೆದುಕೊಂಡು ಈತನ ವಾಯ್ಸ್ ಸ್ಯಾಂಪಲ್ಗೂ ಆ ವಿಡಿಯೋ ಮತ್ತು ಆಡಿಯೋದಲ್ಲಿರುವಂತಹ ವಾಯ್ಸ್ ಸ್ಯಾಂಪಲ್ಸ್ಗೂ ಮ್ಯಾಚ್ ಮಾಡ್ಬೇಕಾಗತ್ತೆ. ಅದರದ ವರದಿ ಕೂಡ ಬರಬೇಕಾಗತ್ತೆ. ಅದನ್ನು ಇಟ್ಕೊಂಡು ಇವರು ಆ ವರದಿ ಬರೋರು ಕೂಡ ಕಾಯ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನು, ಇವರು ಎಲ್ಲೆಲ್ಲಿ ಭೇಟಿ ಆಗಿದ್ರು, ಹೇಗೆ ಪರಿಚಯ ಆಗಿದ್ರು, ಅಲ್ಲಿನ ಕಾಲ್ ಡೀಟೇಲ್ಸ್ ಗಳನ್ನ ತೆಗೆದಾಗ, CDR ಗಳನ್ನ ತೆಗೆದಾಗ, ಲೊಕೇಶನ್ ಗಳ ಆಧಾರವಾಗಿ ಇವರು ಭೇಟಿ ಆಗಿರುವಂತದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಫಾರ್ಮ್ ಹೌಸ್ ಅಲ್ಲಿ ಆಗಿದೆ. ಈಗ ಏನು ವಿಕ್ಟಿಮ್ಸ್ ಏನಿರ್ತಾರೆ ಅವ್ರು ಮಾಡಿರುವಂತ ಆರೋಪ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಹೀಗಾಗಿ ಅವ್ರು ಮಾಡಿರುವಂತ ಆರೋಪದ ಆ ಸಮಯ, ದಿನಾಂಕದ ವೇಳೆಯಲ್ಲಿ ಇವರು ಅದೇ ಜಾಗದಲ್ಲಿ ಇದ್ರ ಅಲ್ವ ಅನ್ನೋದು CDR ಲೆಕ್ಕಾಚಾರಗಳ ಮುಖಾಂತರ ಕೂಡ ಗೊತ್ತಾಗುತ್ತೆ. ಸೊ ಈಗ ಹಲವು ಆಯಾಮದಲ್ಲಿ ಈ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರಿಸುವಂತದ್ದು. ಸಂತೋಷ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ನೋಡಿ, ಪ್ರಜ್ವಲ್ ರೇವಣ್ಣ 6 ದಿನ SIT ಕಸ್ಟಡಿಯಲ್ಲಿ ಅವರ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ನೋಡಿದ್ರಿ.